ಕೇರಳದ ದುರಂತದಲ್ಲಿ ಒಬ್ಬೊಬ್ಬರದ್ದು ಒಂದು ಕರುಣಾಜನಕ ಕಥೆ ಇದೆ. ಅದರಲ್ಲೂ ಕೂಡ ಮೂಕ ಪ್ರಾಣಿಗಳು ಕೂಡ ಮೂಕ ರೋದನೆಯನ್ನು ಸಾಕಷ್ಟು ಇದೆ. ಯಾಕಂದರೆ ಈ ಒಂದು ನಾಯಿ ಏನಿದೆ, ಈ ಒಂದು ನಾಯಿ ಕೂಡ ಇದೇ ಒಂದು ಸ್ಥಳದಲ್ಲಿ ಇತ್ತು. ಆದರೆ ಮಾಲೀಕರನ್ನ ರಕ್ಷಣೆ ಮಾಡಿಕೊಂಡು ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು ನಾಯಿಯ ಮಾಲೀಕರನ್ನ. ಈಗ ಕಳೆದ 4 ದಿನದಿಂದ ಈ ಒಂದು ಸ್ಥಳದಿಂದ ಅವರು ರಕ್ಷಣಾ ಕ್ಯಾಂಪ್ಗೆ ಹೋಗಿದ್ರು. ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ವಾಪಸ್ ಬರುತ್ತಿದ್ದಂತೆ ನಾಯಿ ಕೂಡ ಅವರ ಬಳಿಗೆ ಓಡೋಡಿ ಬಂದು ಅವರ ಜೊತೆಗೆ ಹಿಂಬಾಲಿಸ್ತಾ ಇರುವಂಥದ್ದು, ಅವರ ಜೊತೆ ಕೂಡ ಕುಳಿತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ರೀತಿಯಂಥ ಸಾಕಷ್ಟು ವಿಚಾರಗಳಿದೆ. ಸಾಕಷ್ಟು ಪ್ರಾಣಿಗಳು ಕೂಡ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದೆ. ಆದರೆ ಬದುಕುಳಿದಂಥ ಪ್ರಾಣಿಗಳು ಸಾಕಷ್ಟು ಮೂಕ ರೋದನೆ ಇರುವಂಥದ್ದು. ಪ್ರತಿದಿನ ಮಾಲೀಕರ ಜೊತೆ ಇದ್ದಂಥ ನಾಯಿ ಈಗ ಆ ಮಾಲೀಕರು ಬೇರೆ ಕಡೆ ಹೋದರು ಅನ್ನುವಂಥ ಕಾರಣಕ್ಕೋಸ್ಕರ ಮೂಕ ರೋದನೆಯನ್ನು ಅನುಭವಿಸ್ತಾ ಇತ್ತು. ಈಗ ಸದ್ಯಕ್ಕೆ ಈ ಒಂದು ನಾಯಿ ಆ ಮಾಲೀಕರ ಜೊತೆ ಇದೆ. ಮಾಲೀಕರ ಜೊತೆ ನಿಂತು ಸಂತೈಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಆ ಒಂದು ನಾಯಿಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಏನಾಗಿತ್ತು ಸರ್ ಈ ಒಂದು ಇದು? ಇವರು ಅವತ್ತು ಇದು ಹೊಡೆದೋಯ್ತಲ್ಲ, ಅವತ್ತು ಇಲ್ಲಿಂದ ಹೋಗಿರೋದು. ಇವರು ಹೋಗಿ ಈಗ ಬಂದ ಕ್ಯಾಂಬಿಲಿತ್ತಲ್ಲ, ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಈಗ 4 ದಿನ ಬಿಟ್ಟು ಇಲ್ಲಿಗೆ ಬಂತು. ಆಗ ಈ ನಾಯಿ ಇವರು ನೋಡ್ಬಿಟ್ಟು ಓಡು ದಬ್ಬಾಕ್ಬಿಟ್ಟಾಯ್ತು. ಆ ಪ್ರೀತಿ ನೋಡಿ ಅದು ಹೆಂಗ, ಅದೇ ನಾಯಿನ ಬಳಸ್ಬೇಕು ನಮ್ಮ ಹೇಳಲ್ವಾ, ಆ ಥರ ಅವರು ಹೆಂಗೆ ಮಾಡ್ತಾರೆ ಅವ್ರು ನೋಡಿ. ಅಂದ್ರೆ ಕ್ಯಾಂಪಲ್ಲಿ ಇದ್ರೆ ಅವರು ಕ್ಯಾಂಬಲ್ ಇತ್ತು, ಇಷ್ಟು ದಿನ ಕ್ಯಾಂಬಲ್ ಇತ್ತು. ಕ್ಯಾಂಬಿಂದ ಮನೆ ಎಲ್ಲ ಹೋಯ್ತಲ್ಲ, ನೋಡಕ್ಕೆ ಅವ್ರು ಬಂದಿರೋದು. ಬಂದಾಗ ನಾಯಿ ಇತ್ತಲ್ಲ ಇಲ್ಲಿ, ನಾಯಿ ಅವ್ರು ನೋಡ್ಬಿಟ್ಟು ಓಡಿ ದಬ್ಬಾಕ್ಬಿಟ್ಟಾಯ್ತು. ಇವ್ರ ಮನೆಯೆಲ್ಲ ಹೊಟ್ಟೋಗಿದೆಯಾ ಸರ್? ಹೆಂಗೆ ಮನೆಯೆಲ್ಲ ಹೋಯ್ತು ಅವ್ರದ್ದು, ಮನೆಯಲ್ಲ ಹೋಗೋರ ಅವರ ಮಾಮ ಅವರು, ನಮ್ಮ ಅಣ್ಣನವ್ರ ಮಿಸ್ಸಸ್ಸು ಅವ್ರ ಮನೆಯೆಲ್ಲ ಹೊಂಟೋಗೋದು. ನಮ್ಮ ಮನೆಯಲ್ಲಿ ಈ ಮೂಲೆಯಲ್ಲಿರೋದು. ನಾವು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಗ್ರೌಂಡಲ್ಲೆಲ್ಲ ಆಟ ಆಡ್ತಾ ಇರೋದು. ಈಗ ಏನೂ ಇಲ್ಲ ಅಂತ ಪರಿಸ್ಥಿತಿಲಿ ಬಂದಿದೆ. ನಾವು ಇಲ್ಲಿಂದ ನಾವು ಕರ್ನಾಟಕದಲ್ಲಿ ಇರೋದು, ಅಲ್ಲಿ ಕೆಲಸಕ್ಕೆ ಹೋಗಿತ್ತು. ಬರೋ ಗಂಟೆ ಎಲ್ಲ ಹೋಯ್ತು, ಏನೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದೀನಿ. ನಾಯಿ ನೋಡಿದ್ರೆ ಕಣ್ಣೀರೇ ಬರ್ತದೆ. ನಾಯಿ ಕಣ್ಣೀರು ಬರ್ತದೆ. ಪ್ರಾಣಿಗಳು ಅದೇ ಪ್ರಾಣಿಗಳು ತಾನೆ. ನಮ್ಮ ಮನೆ ಎಲ್ಲ ಅಲ್ಲಿ ಇರೋದು, ಆ ಮೂಲೆಯಲ್ಲಿ ಎಲ್ಲ ಒಂದು ಮನೆ ಒಂದು ಇದು ಇಲ್ಲ, ಎಲ್ಲ ಹೊಂಟೋಯ್ತು. ಮನೆಯೂ ಇಲ್ಲ, ದೇವಸ್ಥಾನ ಇಲ್ಲ, ಏನೂ ಇಲ್ಲ, ಇಲ್ಲಿ ಜನನೂ ಇಲ್ಲ. ನೀವು ಸ್ವಲ್ಪ ಜನ ಇಲ್ಲಿ ಇರೋದು. ನಿಮ್ಮ ಕಡೆಯವರೆಲ್ಲ ಎಷ್ಟು? ನಮ್ಮ ಮನೆಯಲ್ಲೇ ಇಲ್ಲೇ ಇತ್ತದು ಮೊದಲು. ನಮೀಗ ಮೀನಂಗಡಿಲಿ ಇರೋದು. ಇಲ್ಲಿಂದ ಬಿಟ್ಟು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಅಲ್ಲಿದ್ದೆ. ಇದು ಹೊಡೆದೋಯ್ತಲ್ಲ, ಆವಾಗ ಎಲ್ಲರೂ ಓಡೋಗಿ ಅಲ್ಲಿ ಒಂದು ಬೆಂಗ್ಲಾವ್ ಐತೆ, ಅಲ್ಲಿ ಹೋಗಿ ಕುತ್ಕೊಂಡಿತ್ತು. ಬದುಕಿರ ಈಗ ಅವ್ರು ಕ್ಯಾಂಬಿಲ್ ಆಯ್ತು ಅವರು. ಆಗ ನಾವು ಇಲ್ಲಿ ನೋಡೋಕ್ಕೆ ಬಂದಿರೋದು. ಈಗ ಆಗ ಈ ನಾಯಿ ನೋಡ್ಬಿಟ್ಟು ಈಗ ಇದು ನೋಡೋಕ್ಕೆ ನಮ್ಗೆ ಆಳು ಬರ್ತಾ. ಈಗ ಹೆಂಗಾದ ಹೇಳ್ಬಿಟ್ಟು ಎಷ್ಟು ಪ್ರೀತಿ ಆಗ್ಬಿಟ್ಟು ಮನೆ ಓದಕ್ಕಂತ ಬೇಜಾರಿಲ್ಲ. ಏನು ಗೊತ್ತಾ, ನಮ್ಮ ಜೊತೆಲಿ ಓದಿರೋ ಫ್ರೆಂಡ್ಗಳು ಗಂಟುಗಳು ಎಲ್ಲ ಮಣ್ಣಿನ ಅಡಿಲಾಗಿದೆ. ಮಣ್ಣು ಅಡಿಲಿ ಇರೋದು ಈಗ ಎಲ್ಲರೂ. ಅದಕ್ಕೊಂದು ಬೇಜಾರು ಅಷ್ಟೇ, ಬೇರೆ ಏನೂ ಇಲ್ಲ. ಮನೆ ಇದೆಲ್ಲ ಬೇರೆ ಕಡೆ ಮಾಡ್ಬೋದು, ಏನೂ ಇಲ್ಲ. ನಮ್ಮ ಜೊತೆಲಿ ಓದಿರೋರು ಫ್ರೆಂಡ್ಗಳು, ಈ ಸಿಕ್ಕಾಪಟ್ಟೆ ಫ್ರೆಂಡ್ಗಳು ಎಲ್ಲ ಮಣ್ಣಿನ ಅಡಿಲಾಗಿದೆ. ಈಗ ಸಾವಿರಾರು ಜನ ಇರ್ತದೆ, ಇನ್ನೂ ಸಿಕ್ಕಿಲ್ಲ. ಸುಮಾರು ಜನಗಳು ಇನ್ನೂ ಸಿಕ್ಕಬೇಕು. ಆ ಒಂದು ಸಿಚುವೇಶನ್ಲೇ ಇರೋದು. ಈಗ ಮನೆ ಕಟ್ಟಿಸ್ಬೋದು, ಇನ್ನೊಂದು ಮನೆ ಇಲ್ಲ ಅಂದರೆ ಇನ್ನೊಂದು ಮನೆ ಕಟ್ಟಿಸ್ಬೋದು. ಅದೆಲ್ಲ ನಿಮ್ಮ ಜೊತೇಲಿ ಓದಿರೋರು ಫ್ರೆಂಡ್ಗಳು ನಮ್ಮ ಥರ ಇದೆಲ್ಲ. ನೀವತ್ತು ನೋಡ್ಬಿಟ್ಟು ಹೋಗಿರೋರು ನಾಳೆ ಇಲ್ಲ ಅಂತ ಹೇಳಿದ್ರೆ ಅದೊಂದು ವಿಚಿತ್ರ ಕಥೆ. ಆ ಒಂದು ಸಿಚುವೇಶನ್ ಅದು ನೋಡೋಕ್ಕಾಗಲ್ಲ. ಈ ಊರು ಯಾವ ಊರು ಅಂತ ಪತ್ತೆ ಮಾಡೋಕ್ಕಾಗತ್ತ ರೀತಿಲಿ ಇದೀನಿ. ಇಷ್ಟು ಹೆಂಗಿತ್ತು ಸರ್ ಊರು? ಎಷ್ಟು ಭಾಳ ಅದ್ಭುತವಾಗಿತ್ತು ಅಂತ ಹೇಳ್ತಾ ಇದ್ರು. ಈ ಥರ ಒಂದು ಊರು ಎಲ್ಲಿಯೂ ಸಿಕ್ಕಿಲ್ಲ. ಇಲ್ಲಿ ಒಂದು ಹುಣ್ಣಿ ಮಾಷ ಅಂತ ಒಬ್ಬರು ಐತೆ. ಹುಣ್ಣಿ ಮಾಷ ಅವರು ಇಲ್ಲಿರೋದು, ಎರ್ನಾಕುಳದಲ್ಲಿರೋದು. ಅವರು ಬಂದು ಈ ಸ್ಕೂಲ್ನಲ್ಲಿ ಈ ಥರ ಸಿಚುವೇಶನ್ಲಿ ಬಂದು ಅವ್ರನ್ನ ಅಳ್ತಾ ಇರೋದು ನೋಡಬೇಕು. ಅವ್ರಿಗೆ ಆಶ್ಚರ್ಯ ಐತಿ. ಮಕ್ಕಳನ್ನಲ್ಲಿ ಒಳ್ಳೆ ಸೈಡ್ಲು ತಗೊಂಡೋಗಿ ಕೂರಿಸ್ಬಿಟ್ಟು ಓದಿಸೋದು. 7:15 ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೆಲ್ಲ ಓದಿ ಈ ಥರ ಬೆಳೆಸೋ ಅವರಿಗೆ ನೋಡ್ಬಿಟ್ಟು ಇದು ಏನು ಇದು ಊರ ಏನಂತ ಅವ್ರಿಗೆ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ. ಸ್ಮಶಾನ ಆಗ್ಬಿಟ್ಟಿದೆ. ಇನ್ನೂ ಬೇಕಾದಷ್ಟು ಜನ ಈ ಮಣ್ಣದ ಅಡಿಲೇ ಐತೆ. ಏನು ಮಾಡೋದು ಅಂತ. ಇವಿಷ್ಟು ಸ್ಥಳೀಯರ ಮಾತುಗಳಾಗಿರುವಂಥದ್ದು. ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ಆಗ್ತಾ ಇದೆ. ನಾಯಿಯ ಆ ಪ್ರೀತಿ ನಿಜಕ್ಕೂ ಕೂಡ ಎಲ್ರಿಗೂ ಕಣ್ಣೀರು ತರಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಯಾಕಂದರೆ ಅಷ್ಟೊಂದು ಮಾಲೀಕರನ್ನ ಹಚ್ಕೊಂಡಿದ್ದಂಥದ್ದು, ಮಾಲೀಕರು ಬಿಟ್ಟೋದ್ರು ಮತ್ತೆ ವಾಪಸ್ ಬಂದ್ರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ತಬ್ಬಿಕೊಂಡು ಪ್ರೀತಿಯನ್ನು ತೋರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ.